ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದ ಸಂಖ್ಯೆ 1. ಯಾರಿಗೆ ದೂರುವುದು. ಒಲೆ ಹೊತ್ತಿ ಉರಿಯದೆ ನಿಲ್ಲಬಹುದಲ್ಲದೆ, ದರೆ ಹೊತ್ತಿ ಉರಿದರೆ ನಿಲ್ಲಲೂಬಹುದೇ. ಏರಿ ನೀರುಂಬಡೆ ಬೇಲಿ ಒಲವ ಮೇವುಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ಈ ವಚನದ ನಿರ್ವಚನದ ಅರ್ಥ ಹೀಗಿದೆ. ಈ ವಚನವಂತೂ ಸಾಮಾಜಿಕ ನೀತಿಯ ಅಮೂಲ್ಯವಾದ ಸೂತ್ರ. ಒಲೆಯ ಕಟ್ಟಿಗೆ ನೆರವಿನಿಂದ ಒಲೆ ಹೊತ್ತಿ ಉರಿಯುತ್ತದೆ. ಇದರಲ್ಲಿ ಅಸಹಜವಾದದ್ದೇನೂ ಇಲ್ಲ. ಒಲೆ ಉರಿದಾಗ ಅಡುಗೆಯು ಸಿದ್ಧವಾಗುತ್ತದೆ. ನಿಂತ ನೆಲವೇ ಒತ್ತಿಕೊಂಡು ಬಿಟ್ಟರೆ ನಿಂತುಕೊಳ್ಳುವುದೆಲ್ಲಿ? ಆಶ್ರಯ ಪಡೆಯುವುದೆಲ್ಲಿ? ಕೆರೆಯ ನೀರನ್ನು ತಡೆದಿಡುವ ಏರಿಯೇ ಕೆರೆಯನ್ನು ನೀರನ್ನು ಘಟಘಟ ಕುಡಿದು ಬಿಟ್ಟರೆ, ಹೊಲದ ಬೆಳೆಯನ್ನು ರಕ್ಷಿಸುವ ಬೇಲಿಯೇ ಬೆಳೆಯನ್ನೆಲ್ಲ ಗಬಗಬ ತಿಂದು ಬಿಟ್ಟರೆ, ನಾರಿ ತನ್ನ ಮನೆಯಲ್ಲಿ ಕಳವು ಮಾಡಲು ಆರಂಭಿಸಿದರೆ, ಮನೆ ಒಡತಿಯ ಮೇಲೆ ನಂಬಿಕೆ ಇಟ್ಟು ಗಂಡಸು ಸಕಲ ಸಂಪತ್ತನ್ನು ಮನೆಯಲ್ಲೇ ಇಟ್ಟಿರುತ್ತಾನೆ. ಮನೆಯ ಹೆಂಡತಿಯೇ ವಸ್ತುಗಳನ್ನು ಕದ್ದು ಸಾಗಿಸಲು ಆರಂಭಿಸಿದರೆ ಯಾರನ್ನು ನಂಬುವುದು? ಮಗುವಿಗೆ ತಾಯಿಯ ಹಾಲೇ ಆಧಾರ. ತಾಯಿಯು ಬಾಯಿ ಕಟ್ಟದೆ ಮನಸ್ಸಿಗೆ ಬಂದಂತೆ ಮುಖ್ಯವಾಗಿ ನಂಜಿನ ಪದಾರ್ಥಗಳನ್ನು ತಿಂದರೆ ಹಾಲು ನಂಜಾಗಿ ಮಗುವಿನಲ್ಲಿ ಕಫ ಕಟ್ಟಿ ಮಲಬದ್ಧತೆ ಉಂಟಾಗಿ ಉಸಿರಾಡಲಿಕ್ಕೆ ಬಹಳ ತೊಂದರೆಯಾಗುವುದು. ಎದೆ ಹಾಲು ಕುಡಿಯುವ ಮಗುವಿದ್ದಾಗ ಅಂಥ ತಾಯಿಯೇ ಮಗುವಿನ ಸಾವಿಗೆ ಕಾರಣನಾಗುತ್ತಾಳೆ. ಪರಿಸ್ಥಿತಿ ಹೀಗೆ ತಿರುಗಾಮುರುಗ ಆಗಿ ಕಾಯುವವರೇ ಕೊಲ್ಲುವರಾದಾಗ ಇನ್ನಾರಿಗೆ ದೂರ ಕೊಡಬೇಕು? ಯಾರಿಂದ ರಕ್ಷಣೆ ಬೇಡಬೇಕು? ಇಲ್ಲಿ ಯಾರೊಬ್ಬರನ್ನು ಉದ್ದೇಶಿಸಿ ಹೇಳಲಿಲ್ಲವಾದರೂ ಇದರಲ್ಲಿ ಸಾಮಾಜಿಕ ನೀತಿ ಇದೆ. ಜವಾಬ್ದಾರಿ ಸ್ಥಾನದಲ್ಲಿದ್ದು ಕರ್ತವ್ಯವನ್ನು ಪಾಲಿಸಬೇಕಾದವರು ಮೈಮರೆತರೆ, ವಿರುದ್ಧವಾಗಿ ವರ್ತಿಸಿದರೆ ಸಮಾಜದಲ್ಲಿ ಬಹಳಷ್ಟು ಕೆಡುಕಿಗೆ ಕಾರಣವಾಗುವುದು. ಸಂಸಾರ ಹೇಯ ಸ್ಥಳದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿದರೆ, ಅಪ್ಪ ಬಸವಣ್ಣನವರು ದೇವರಿಗೆ ಮೊರೆಯಿಟ್ಟು, ಕಾಯಬೇಕಾದ ನೀನೇ ನಮ್ಮ ಮೊರೆಗೆ ಹೋಗೊಡದೇ ಇದ್ದಾಗ ಯಾರ ಮುಂದೆ ನಾವು ಹೇಳಿಕೊಳ್ಳಬಹುದು ಎಂದು ಅಳುತ್ತಾ ಕೊಂಡಿದ್ದಾರೆ. ಅವರ ಅಳಲನ್ನು ತೋಡಿಕೊಂಡಿದ್ದಾರೆ ಎಂದು ಅರ್ಥ ತಿಳಿಸುತ್ತದೆ ಈ ವಚನ. ಎಲ್ಲರಿಗೂ ಶರಣಾರ್ಥಿ. ತಪ್ಪಿದ್ದಲ್ಲಿ ಎನ್ನನ್ನು ಕ್ಷಮಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಾಂಧವರಿಗೆ ಶರಣಾರ್ಥಿಗಳು.